ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಜಗದೀಶ್ ಮತ್ತು ಮಿಸ್ಟರ್ ಜಗದೀಶ್ ಮತ್ತು ನಾಗರಾಜ್ ಕುಡುಪಲ್ಲಿ ಅವರು ಇವರಿಬ್ಬರು ಫೋನಲ್ಲಿ ಮಾತಾಡ್ತಾರೆ. ನಾಗರಾಜ್ ಕುಡುಪಲ್ಲಿ ಅವ್ರಿಗೆ ಇವ್ರು ಜಗದೀಶ್ ಅವರು ಫೋನ್ ಮಾಡ್ತಾರೆ. ಫೋನಲ್ಲಿ ಮಾತಾಡಿ ನಾಗರಾಜ್ ಕುಡುಪಲ್ಲಿ ಅವ್ರಿಗೆ ಭಾಷೆಗಂಗೆ ಬೈತಾರೆ, ಕೆಟ್ಟದಾಗೆಲ್ಲ ಬೈತಾರೆ, ಅಂತಾನು ಇಂತಾನು ಅಂತಂದು ಹೇಳಿ ಅವರು ಕೂಡ ಅಷ್ಟೊಂದು ಚಾಲೆಂಜ್ ಮಾಡ್ತಾರೆ. ನಿಮ್ಮದು ಸನದ್ ನಂಬರ್ ಹೇಳಿ ನೋಡೋಣ, ತಾಕತ್ತಿದ್ರೆ ದಮ್ಮಿದ್ರು ಅಂತಂದೇಳಿ. ಇವರು ಅದು ಲಾಯರ್ ಅಂತಂದೇಳಿ ನಂಬರು ಹೇಳೋದಿಲ್ಲ, ಹಂಗೆ ಹೋಗಲೇ ಬರಲಿ ಅಂತಂದು ಹೇಳಿಬಿಟ್ಟು, ಸರ್ ಯಾರೇ ಆದರೂ ಕೂಡ ನಾವೆಷ್ಟು ದುರಂಕಾರದಿಂದ ಮೆರಿತೀವೋ ಅಷ್ಟು ಒಂದಲ್ಲ ಒಂದು ದಿವಸ ನಮಗದು 100% ನಮಗೆ ಕಾಲಗಕ್ಕಂತ ತುಳಿತೈತೆ. ಒಂದು ದಿವಸ ಅಲ್ಲ ಒಂದು ದಿವಸ. ಇವತ್ತು ನಾವು ಚೆನ್ನಾಗಿರ್ಬೋದು, ಇವತ್ತು ನೀವು ಹೇಳ್ತೀರಿ ಮಾತಾಡ್ತೀರಿ ನನಗೆ ಕೋಟಿ ಐತೆ, 4 ಕೋಟಿ ಐತೆ, 5 ಕೋಟಿ ಐತೆ, ಅದು ತಗೊಂಡು ಏನು ಮಾಡೋಣ ನಾವು? ಆ ಕೋಟಿ ತಗೊಂಡು ಏನು ರೀ ಮಾಡೋಣ ನಾವು? ನಿಮ್ಮ ಹತ್ರ ಒಂದು ಕೋಟಿ ಇರೋದು ಒಂದೇ, ನಮ್ಮ ಹತ್ರ ಒಂದು 1000 ರೂಪಾಯಿ ಇರೋದು ಒಂದೇ, ಗೊತ್ತಾಯ್ತಾ? ನಿಮ್ಮ ಹತ್ರ ಕೋಟಿ ಇದೆ ಅಂದ್ಬಿಟ್ಟು ಏನು ಕೋಟಿ ಇರೋಲ್ಲ, ಊರಲ್ಲೆಲ್ಲ ಹೇಳ್ಕೊಂಡು ತಿರ್ಗಾಡ್ತಾರೆ ಯಾರಾದ್ರೂ, ಅಷ್ಟು ಕೋಟಿ ಐತೆ ಇಷ್ಟು ಕೋಟಿ ಐತೆ ಅಂತ. ಸುಮ್ಮನೆ ಇದೆಲ್ಲ ಯಾಕೆ ಕೇಳ್ತೀರಿ ನೀವು? ಮಾತೆತ್ತಿದ್ರೆ ಇದೆಲ್ಲ ಬರೀ ಲಾಯರು ಹಂಗೆ ಹಿಂಗೆ ಅಂತಂದು ಹೇಳೋದು ಮಾಡೋದಲ್ಲ, ಸಮಾಜ ಸೇವೆ ಮಾಡ್ತಂತ ಇರೋದಲ್ಲ. ನೀವು ನಾಗರಾಜ್ ಕುಡುಪಲ್ಲಿ ಅವ್ರು ಮಾಡೋರಲ್ಲ, ಅದ್ರಲ್ಲಿ ಕಾಲು ಭಾಗ ಮಾಡಿಲ್ಲ. ನಾನೇ ಅದಕ್ಕೆ ಸಾಕ್ಷಿ, ಖುದ್ದಾಗಿ ನೋಡಿದ್ದೀನಿ, ಖುದ್ದಾಗಿ ಮಾಡಿದ್ದಾರೆ. ಕೊರೋನಾ ಸಮಯದಲ್ಲಿ ಎಷ್ಟೋ ಜನಕ್ಕೆ ಕಸ ಗುಡಿಸೋರಿರ್ತಾರಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಸೀರೆ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಹಣ ಸಹಾಯ ಮಾಡಿದ್ದಾರೆ. ಎಷ್ಟೋ ಡ್ರಾಮಾ ಕಂಪ್ನಿಗಳನ್ನು ಅವರೇ ಸ್ವಂತ ದುಡ್ಡು ಹಾಕಿ ಅಲ್ಲಿ ಊರಲ್ಲಿ ಡ್ರಾಮಾಗಳು ಮಾಡಿದ್ದಾರೆ. ನೀವು ಏನು ಮಾಡಿದ್ದೀರಾ? ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ, ಏನೇನೂ ಮಾಡಿಲ್ಲ. ನೀವು ಏನೂ ಮಾಡಿಲ್ಲ, ಸೊನ್ನೆ ಬರೀ ಅದು ಐತೆ ಇದು ಐತೆ ಅಂತಂದು ಹೇಳ್ಕೊಂಡು ಬರೀ ಬಿಟ್ಟು ಪ್ರಚಾರ ತಗೊತಾ ಇದ್ರೆ ಹೊರತು ಯಾವುದು ನಾಗರಾಜ್ ಕುಡುಪಲ್ಲಿ ಅವ್ರು ಮಾಡಿರೋ ಕೆಲಸನ ನೀವು ಒಂದು ಕಾಲು ಭಾಗ ಮಾಡಿಲ್ಲ. ನಮ್ಮ ಸ್ನೇಹಿತ ಯಾರೋ ಗುಡಿಬಂಡಿ ಅವರು, ನಮ್ಮ ಸ್ನೇಹಿತ ಒಬ್ಬರು ಒಂದು ಕೇಸಿನ ವಿಚಾರವಾಗಿ ನಿಮಗೆ ಫೋನ್ ಮಾಡಿದರು. ನೀವೇನು ಹೇಳಿದ್ರಿ? ಬರೀ ಫೋನಲ್ಲಿ ಮಾತಾಡೋಕ್ಕೆ 3,500 ಹಾಕಬೇಕು ಅಂತ ಹೇಳಿದ್ರು ದುಡ್ಡು. ಇದು ಸಮಾಜ ಸೇವೆ ಅಂತಾರೆ. ಇದು ಯಾವುದಕ್ಕಾದ್ರೂ ಒಂದು ಫೀಸ್ ಅಂತ ಇರುತ್ತೆ, ಇರಲಿ. ಮತ್ತು ಮಾತೆತ್ತಿದ್ರೆ ನಾನು ಅಷ್ಟು ಕೋಟಿಗೆ ಬದುಕಿನಿ ಇಷ್ಟು ಕೋಟಿಗೆ ಬದುಕಿನಿ ಅಂತ ಯಾಕೆ ಹೇಳಬೇಕು? ಇಲ್ಲ, ಸುಮ್ಮನೆ ಇರಬೇಕಪ್ಪ, ನನ್ನ ಹತ್ರ ದುಡ್ಡು ಇಲ್ಲಪ್ಪ, ನಾನು ಫೀಸ್ ತಗೊಂಡು ಕೆಲಸ ಮಾಡ್ತೀನಿ ಅಂತ. ಅದು ಬಿಟ್ಬಿಟ್ಟು ಬರೀ ಒಂದು ಫೋನಲ್ಲಿ ಮಾತಾಡೋಕ್ಕೆ, ಏನು ಕೇಸು ಅಂತ ವಿಚಾರ ಮಾಡೋಕ್ಕೆ, ಪೊಲೀಸ್ರ ಹತ್ರ ಏನು ಕೇಸು ಅಂತ ವಿಚಾರ ಮಾಡೋಕ್ಕೆ 3,500 ರೂಪಾಯಿ ಕೇಳಿದ್ರಿ. ಇದು ಹೆಂಗೆ ಸಮಾಜ ಸೇವೆ ಆಗುತ್ತೆ? ಯಾವುದೇ ಕಾರಣಕ್ಕೆ ಇದು ಸಮಾಜ ಸೇವೆ ಆಗಲ್ಲ. ನೀವು ಓದಿರ್ಬೋದು, ನಿಮ್ಮ ಹತ್ರ ಕೋಟಿ ಇರ್ಬೋದು, ತಗೊಂಡು ನಾವೇನು ಮಾಡೋಣ? ಯಾರಿಗೂ ಬರಲ್ಲ ಅದು. ನಮಗಂತೂ 1 ರೂಪಾಯಿ ಪ್ರಯೋಜನ ಇಲ್ಲ ಅದರಿಂದ. ನಿಮಗಿರ್ಬೋದು, ನೀವು ಅದನ್ನು ನೀವು ದುರಂಕಾರದಿಂದ ಹೇಳ್ಬೋದು, ಗೊತ್ತಾಯ್ತಾ? ದುರಂಕಾರದಿಂದ ಮೆರೆದವರು ಇವತ್ತು ಏನೇನು ಆಗಿದ್ದಾರೆ, ಏನೇನು ಆಗ್ತಾ ಇದ್ದಾರೆ ನಾವು ನೋಡಿದ್ದೀವಿ. ಬೇಕಾದಷ್ಟು ಉದಾಹರಣೆಗಳು ಇದ್ದಾವೆ, ಉದಾಹರಣೆಗಳು ಬೇಕಾದಷ್ಟು ಇದ್ದಾವೆ, ಕಣ್ಮುಂದೆ ಇದ್ದಾರೆ, ಅನುಭವಿಸ್ತಾ ಇದ್ದಾರೆ. ದುರಂಕಾರದಿಂದ ಮೆರೆದವರು ಜಾಸ್ತಿ ಈ ಥರ ಮೆರಿಬಾರ್ದು, ಜಾಸ್ತಿ ಈ ಥರ ಕುಣಿಬಾರ್ದು. ಇವತ್ತು ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ಇವತ್ತು 2ನೇ ಕ್ಲಾಸ್ ಹುಡುಗನ ಹತ್ರನೂ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರೂ ನೋಡ್ತಾರೆ, ಯಾರ್ಯಾರು ಹೆಂಗೋ, ಯಾವನಪ್ಪ ಹೆಂಗೆ ಮಾತಾಡ್ತಾನೆ, ಯಾವ ಹುಚ್ಚ ಹೆಂಗೆ ಮಾತಾಡ್ತಾನೆ, ಯಾವ ತಿಕ್ಕಲು ಹೆಂಗೆ ಮಾತಾಡ್ತಾನೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಮಕ್ಕ ಕುಗಿತಾರೆ. ನಾವು ಜನರ ಹತ್ರ ಹೆಂಗಿರ್ತೀವಿ, ನಾವು ಜನರ ಹತ್ರ ಯಾವ ಥರ ನಡ್ಕೊತೀವಿ, ಅದು ನಮಗೆ ಒಂದು ಗೌರವ ಕಾಪಾಡುತ್ತೆ. ಇಲ್ಲ ನಾವು ತಿಕ್ಕಳಿರ್ತಾರ, ಇಲ್ಲ ಹುಚ್ಚಿರ್ತಾರ ಆಡ್ಕೊಂಡ್ರೆ ಏನು? ಅವ್ರಿಗೆ ಅಷ್ಟು ವರ್ಷ ಆಗಿದೆ, ಅವ್ರು ಮಾಡಿರೋ ಕಾಲು ಭಾಗ ಮಾಡಿಲ್ಲ. ನೀವು ಕೇಳ್ತೀರಿ ಬರೀ ಫೋನಲ್ಲಿ ಮಾತಾಡೋಕ್ಕೆ 3,500, ಆಮೇಲೆ ಮುಂದೆ ನೆಕ್ಸ್ಟ್ ಮಾತಾಡೋಕ್ಕೆ ನೆಕ್ಸ್ಟ್ ಫೀಸು. ಬರೀ ಇದಕ್ಕೆ ಸಮಾಜ ಸೇವೆ ಅಂತಾರೆ ಯಾರಾದ್ರೂ? ಮಾತೆತ್ತಿದ್ರು ನೀವು ಹಂಗೆ ಏನು? ಸಿಮೆಗಿಲ್ದರ ಕಾನೂನು ನೀವು ಒಂದನೇ ಓದಿರೋದು, ಸಿಮೆಗಿಲ್ದ ಕಾನೂನು ನಿಮಗೊಂದನೇ ಗೊತ್ತಿರೋದು, ಯಾರಿಗೂ ಗೊತ್ತೇ ಅಲ್ವಾ? ನಿಮಗೇನು ಸ್ಪೆಷಲಾಗಿದೆಯಾ ಕಾನೂನು? ನಿಮಗೇನು ಸ್ಪೆಷಲಾಗಿದೆಯಾ? ಸಪ್ರೇಟಾಗಿದೆಯಾ ನಿಮಗೆಲ್ಲ? ಕೋರ್ಟು ಕಚೇರಿಗಳು ಎಲ್ಲರಿಗೂ ಒಂದೇ ತಾನೇ ಕಾನೂನು ಇರೋದು, ಎಲ್ಲರಿಗೂ ಒಂದೇ ಅಲ್ವಾ? ಸುಮ್ಮನೆ ಯಾಕೆ ಜನಗಳಲ್ಲಿ ಈ ಥರ ಗೊಂದಲ ಹುಡ್ಕೊಂಡು ಸುಮ್ಮನೆ ಗಲಾಟೆ ಎಬ್ರಿಸ್ಕೊಂಡು ಮಾತೆತ್ತಿರ ಅವ್ರನ್ನ ಬೈಯೋದು ಇವ್ರನ್ನ ಬೈಯೋದು? ಬೇಕಾದಷ್ಟು ಕೆಲಸಗಳಿವೆ, ಮಾತಾಡಿ, ಯಾರು ಬೇಡ ಅಂದರು. ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ವೈಯಕ್ತಿಕವಾಗಿ ಬೈಯೋದು, ಏನೇನೇನೂ ಪ್ರಯೋಜನ ಇಲ್ಲ. ಎಲ್ಲ ಮಾಡ್ಕೊಂಬಂದಿರೋದು ನೀವೇ, ಎಲ್ಲ ಸ್ಟಾರ್ಟ್ ಮಾಡಿದ್ದು ನೀವೇ. ಇವಾಗ ನೀವೇ ಎಂಡ್ ಮಾಡಬೇಕು, ನೀವೇ ಅದನ್ನು ಕೊನೆ ಮಾಡಬೇಕು. ಅದನ್ನು ಬೇರೆಯವ್ರು ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಂಡು ವಿದ್ಯಾವಂತರು ಆಗಿ ಅವಿದ್ಯಾವಂತರು ಥರ ಆಡಬಾರ್ದು ನಾವು, ಗೊತ್ತಾಯ್ತಾ? ನೀವು ಎಂಥದ್ದು ಅದು ಓದಿರೋದು ಒಂದೇ, ನಾವೇನು ಓದಿರೋದು ಒಂದೇ. ಯಾಕಂದ್ರೆ ನಾವು ಕೂಡ ಬೇಕಾದಷ್ಟು ಕೆಲಸ ಮಾಡಿಸಿದ್ದೀವಿ. ಅದಕ್ಕೆ ಅದಾವೆ, ನಮಗೂ ಬೇಕಾದಷ್ಟವೇ, ನಾವು ಮಾಡಿದ್ದೀವಿ. ಬೇಕಾದ್ರೆ ತೋರಿಸ್ತೀನಿ. ನಾನು ತೋರಿಸೋದು ಬೇಡ ಅಂತ ನಾವು ಇಲ್ಲಿ ತೋರಿಸ್ಕೊಳಕ್ಕೆ ಹೋಗಿಲ್ಲ, ಕೆಲಸ ಆಗಿರೋದನ್ನ. ಅದಕ್ಕೆ ಬೇಕಾಗಿಲ್ಲ, ಅದೆಲ್ಲ ಕೆಲಸ ಮಾಡಿದ್ದೀವ, ಮುಗಿದೋಯ್ತದು. ಅದು ಬಿಟ್ಬಿಟ್ಟು ಏನು ಮಾಡ್ದೇ ನಾನು ಹಂಗೆ ಮಾಡಿಬಿಡ್ತೀನಿ, ನೀನು ಹಿಂಗೆ ಮಾಡಿಬಿಡ್ತೀನಿ, ಎಲ್ಲರನ್ನ ಕೆಣಕಕ್ಕೆ ಹೋಗೋದು, ಸುಮ್ಮನಿದ್ದವ್ರನ್ನೆಲ್ಲ ಕೆಣಕಕ್ಕೆ ಹೋಗೋದು. ಅಲ್ಲೇನು ಬಿಗ್ ಬಾಸ್ ನಿಲ್ಲಿಸ್ಬಿಡ್ತೀನಿ ಅಂದ್ರಪ್ಪ, ಬಿಗ್ ಬಾಸೇ ಕೊಂಡ್ಕೊಂಡ್ಬಿಡ್ತೀನಿ ಅಂದ್ರಪ್ಪ. ಯಾವುದೂ ಇಲ್ಲ, ಯಾವುದೂ ಮಾಡಲಿಲ್ಲ. ಬರೀ ಒಂಥರ ರಾಜಕಾರಣಿಗಳು ಸುಳ್ಳು ಭಾಷಣ ಮಾಡಲ್ವಾ? ನಾನು ನಿಮ್ಮೂರಿಗೆ ರೋಡ್ ಮಾಡ್ತೀನಿ, ನಿಮ್ಮೂರಿಗೆ ದೊಡ್ಡ ಆಸ್ಪತ್ರೆ ಕಟ್ಟಿಸ್ತೀನಿ, ನಿಮ್ಮೂರಿಗೆ ದೊಡ್ಡ ಏನೇನೋ ಮಾಡ್ತೀನಿ ಅಂತಂದೇಳಿ ಸುಳ್ಳು ಹೇಳ್ತಾರೆ ರಾಜಕಾರಣಿಗಳು. ಸೇಮ್ ನೀವು ಹಂಗೆ ಮಾಡ್ತಾಯಿದ್ದೀರ ಭಾಷಣಗಳು. ಸೇಮ್ ಇದು ರಾಜಕಾರಣಿಗಳು ಭಾಷಣನೇ. ಯಾವುದಿಲ್ಲ, ಅವರು ಏನೂ ಮಾಡಲ್ಲ, ನೀವು ಏನೂ ಮಾಡಲ್ಲ. ಅವರಾದ್ರೆ ಏನಾರು ಒಂದು ಕೊಡ್ಬೋದು ಅಷ್ಟೇ. ನೀವು ಅದು ಇಲ್ಲ, ಏನಿಲ್ಲ, ಬರೀ ಟುಸ್ ಪಟಾಕಿ. 2022ರಲ್ಲೂ ಕೂಡ ನಾವು ಹೇಳಿದ್ವಿ ಇದನ್ನು, ಈ ವಿಚಾರನ
ನೀವು ಅವಾಗಲೂ ಹಿಂಗೆ ತೋಳಿನಲ್ಲಿವೆಲ್ಲ ಬಲವಿದ್ದರಂತ ಕುಣಿದಾಡ್ತಾ ಇದ್ರಿ. ಅವಾಗ ಏನು ಮಾಡೋಕ್ಕಾಗಲಿಲ್ಲ, ಏನೇನೇನೂ ಮಾಡಲಿಲ್ಲ. ಅವರು ನಾಗರಾಜ್ ಕುಡುಪಲ್ಲಿ ಅವ್ರು ಹೇಳ್ತಾರೆ, ನಿನ್ನ ತಾಕತ್ತಿದ್ರೆ, ನಿನ್ನ ದಮ್ಮಿದ್ರೆ ಆ ಸನದ್ ನಂಬರ್ ಹೇಳು ಅಂತಂದೇಳಿ. ಹೇಳೋದೇ ಇಲ್ಲ ನೀವು. ಹೇಳಬೇಕು. ಸುಮ್ಮನೆ ನಾನು ಲಾಯರು ಏನೋ ಕೇಸ್ ಹಾಕ್ಬಿಡ್ತೀನಿ ಶಿಕ್ಷಕರಿಗೆಲ್ಲ. ಸುಮ್ಮನೆ ಕೇಸ್ ಹಾಕ್ತೀರಿ ಎಂದು ಸರ್ ನೀವು? ಏನು ಸರ್ ನೀವು ಈ ಥರ ಹೇಳ್ಕೊಂಡು ಓಡಾಡಿದ್ರೆ ಇದಕ್ಕೆ ಯಾರು ಕಾನೂನಿಗೆ ಗೌರವ ಕೊಡ್ತಾರಂತಾರ? ಇದು ನೀವು ಕಾನೂನಿಗೆ ಗೌರವ ಕೊಡ್ತಾ ಇದ್ದೀರಾ? ನೀವು ನಿಮ್ಮ ಲಾಯರ್ ವೃತ್ತಿಗೆ ಗೌರವ ಕೊಡ್ತಾ ಇದ್ದೀರಾ? ನಿಮ್ಮ ಲಾಯರ್ ವೃತ್ತಿನ ನೀವು ಮರದಿ ಕಳ್ಕೊತಾ ಇದ್ದೀರಾ, ನಿಮ್ಮಷ್ಟು ನೀವು ಮರದಿ ಕಳ್ಕೊತಾ ಇದ್ದೀರಾ. ಇದೆಲ್ಲ ಬೇಡ. ಸುಮ್ಮನೆ ವೈಯಕ್ತಿಕವಾಗಿ ಯಾರನ್ನೂ ಮಾತಾಡೋಕೆ ಹೋಗಬೇಡಿ. ನೀವು ದರ್ಶನ್ ವಿಚಾರ ಎತ್ಕೊಂಡು ಮೇಲಕ್ಕೆ ಬಂದ್ರಿ, ಇವಾಗ ದರ್ಶನ್ ವಿಚಾರ ಹೇಳ್ಕೊಂಡು ಇವಾಗ ಅವ್ರ ಅಭಿಮಾನಿಗಳು ರೊಚ್ಚಿಗೆದ್ದು ನಿಮಗೆ ಮಕ್ಕ ಉಗಿತಾ ಇದ್ದಾರೆ. ಮುಗಿಸ್ಕೊಳ್ರಿ, ಏನೂ ಮಾಡೋಕ್ಕಾಗಲ್ಲ. ಇದು ಒಳ್ಳೆಯ ಒಂದು ಅದ್ಭುತವಾದ ವಿಚಾರನ, ಅದ್ಭುತವಾದ ವೇದಿಕೆನ, ಒಂದು ಅದ್ಭುತವಾಗಿ ಒಳ್ಳೆ ವಿಚಾರಕ್ಕೆ ನಾವು ಉಪಯೋಗಿಸೋದು ಬಿಟ್ಬಿಟ್ಟು ನಿಮ್ಮ ಪ್ರಚಾರಕ್ಕೋಸ್ಕರ ಉಪಯೋಗಿಸ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನೀವು ಮಾತೆತ್ತಿರಿ, ಯಾರು ಬೈದ್ಬಿಟ್ರು ಸಾಕು, ಯಾರ ಕೆಡ್ದ ಕಮೆಂಟ್ ಮಾಡಿಬಿಟ್ರು ಸಾಕು, ಅದಕ್ಕೂ ಬಂದು ಮಾಡೋದು. ನಮಗೂ ಬೇಕಾದಷ್ಟು ಅಮ್ಮ ಅಕ್ಕ ಅಂತ ಎಲ್ಲ ಮಾಡವ್ರೆ, ನಾವೇನು ಹಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀವ? ಜನಗಳಿಗೆ ಒಂದು ವೇದಿಕೆ ಇದೆ. ಟಿ ವಿಲಂತೂ ಒಳ್ಳೆ ವಿಚಾರ ಬರಲ್ಲ. ಅಟ್ಲೀಸ್ಟ್ ನಾವಾದರೂ ಜನಗಳಿಗೆ ಒಳ್ಳೆ ವಿಚಾರ ಕೊಡ್ಬೋದಲ್ವ? ಕೊಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಪ್ಪ, ಮನೇಲಿ ಉಸಿರು ಆಡ್ಕೊಂಡು ಸುಮ್ಮನೆ ಇರ್ಬೋದಲ್ಲ. ಬೇಡ ಇವೆಲ್ಲ. ನಾಗರಾಜ್ ಕುಡುಪಲ್ಲಿ ಅವ್ರಿಗೆ ಅವ್ರು ಮಾಡಿರೋ ಕೆಲಸ ನೀವು ಬರೀ ಕಾಲು ಭಾಗ ಮಾಡಿಲ್ಲ, ಅವ್ರು ಮಾಡಿರೋವು. ಇವತ್ತು ಕೋರ್ಟ್ಗೆ ಕೆಲವು ಕೇಸ್ ಹುಡ್ಕೊಂಬರ್ತಾರೆ, ಅವ್ರು ಕೇಸ್ ಅವ್ರ ಹತ್ರ ಹೋಗ್ತಾರೆ ಕೇಸ್ ತಗೊಂಡು. ಆದರೆ ಕೋರ್ಟ್ಗೆ ಹೋಗಲ್ಲ ಅವರು, ಮನೆಯಲ್ಲೇ ಪರಿಹಾರ ಮಾಡಿ ಕಳಿಸ್ತಾರೆ, ಮನೆಯಲ್ಲೇ ನ್ಯಾಯ ಕೊಡಿಸಿ ಕಳಿಸ್ತಾರೆ. ಯಾಕಪ್ಪ ಸುಮ್ಮನೆ ರೊಕ್ಕ ಖರ್ಚು ಮಾಡ್ಕೊಂತೀರಿ? ಯಾಕಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಿ? ಯಾಕಪ್ಪ ನೀವು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ನ್ಯಾಯನ ಮನೆಯಲ್ಲೇ ಮಾಡಿ ಕಳಿಸ್ತಾರೆ. ಎಷ್ಟೋ ಕೇಸ್ಗಳನ್ನು ಕೋರ್ಟ್ಗೆ ಕರ್ಕೊಂಡು ಹೋಗಿಲ್ಲ, ಮನೆಯಲ್ಲೇ ತೀರ್ಮಾನ ಮಾಡಿ ಕಳಿಸಿದ್ದಾರೆ. ಗೊತ್ತಾ? ಈ ಥರ ನೀವು ಎಷ್ಟು ಮಾಡಿದ್ದೀರಾ? ಎಷ್ಟು ಕೇಸ್ ಈ ಥರ ಮಾಡಿದ್ದೀರಾ? ದುಡ್ಡಿಲ್ಲಂಗೆ ಪುಕ್ಸಟ್ಟೆ ತೋರಿಸಿದ್ರು ನೋಡೋಣ. ಅವರ ಬೇಕಾದಷ್ಟವೇ ತೋರಿಸ್ತೀವಿ ನಾವೇನೆ. ಎಲ್ಲ ಮಾತಾಡೋದು ಬಿಟ್ಬಿಡಿ. ಒಂದು ವಯಸ್ಸಿಗೆ ಗೌರವ ಕೊಟ್ಟು ಮಾತಾಡಿ. ನಿಮ್ಮ ಗೌರವ ಕೊಟ್ಟು ಗೌರವ ತಗೊಳ್ಳೋದು ಕೊಲ್ತ್ಕೊಳ್ಳಿ. ಸುಮ್ಮನೆ ಇವತ್ತೆಲ್ಲ ಚಿಕ್ಕ ಮಕ್ಳುಗಳ ಹತ್ರ ಎಲ್ಲ ಮಕ್ಕ ಉಗ್ಸ್ಕೊತಾ ಇದ್ದೀರಾ. ಇದೆಲ್ಲ ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ಒಂದು ಗೌರವ ಇಟ್ಕೊಳ್ಳಿ, ನಿಮ್ಮ ಓದಿರೋಕ್ಕಾದರೂ ಗೌರವ ಇಟ್ಕೊಳ್ಳಿ ಅಂತಂದೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ಇಂಥವಕ್ಕೆಲ್ಲ ಯಾರು ತಲೆ ಕಳ್ಸ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.